ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಜುಲೈ 22ರಿಂದ ಜುಲೈ 28ರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ನೀವು ಎಷ್ಟು ಮರೆಮಾಡುವಿರೋ ಅಷ್ಟೇ ಭಾವನಾತ್ಮಕವಾಗಿ ತುಂಬಾ ಸೂಕ್ಷ್ಮರಾಗಿರುತ್ತೀರಿ ಎಂಬುದನ್ನು ನೀವು ಚೆನ್ನಾಗಿ ತಿಳಿದಿದ್ದೀರಿ. ಆದ್ದರಿಂದ ನೀವು ಇಂತಹ ಪರಿಸ್ಥಿತಿಗಳಿಂದ ನಿಮ್ಮನ್ನು ತಪ್ಪಿಸಲು ನಿಮಗೆ ಸೂಚಿಸಲಾಗಿದೆ. ಇಲ್ಲದಿದ್ದರೆ ಇದರಿಂದಾಗಿ ನಿಮಗೆ ನೋವಾಗಬಹುದು. ವಾರದ ಆರಂಭದಲ್ಲಿ ನೀವು ಅನೇಕ ಮೂಲಗಳಿಂದ ಹಣವನ್ನು ಸಂಪಾದಿಸುವಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗುತ್ತೀರಿ. ಈ ಸಮಯದಲ್ಲಿ ನಿಮ್ಮ ಸಂಬಂಧಿಕರಿಗೆ ಅಗತ್ಯವಿದ್ದಾಗ ನೀವು ಯಾವುದೇ ರೀತಿಯ ಆರ್ಥಿಕ ಸಹಾಯವನ್ನು ನೀಡಬಹುದು. ಆದರೆ ಸರಿಯಾದ ಸಮಯದಲ್ಲಿ ಹಣವನ್ನು ಹಿಂದಿರುಗಿಸದ ಜನರಿಗೆ ಸಾಲ ನೀಡುವುದನ್ನು ತಪ್ಪಿಸಿ. ಇಲ್ಲದಿದ್ದರೆ ನಿಮ್ಮ ಹಣ ಈ ಬಾರಿಯೂ ಸಿಲುಕಿಕೊಳ್ಳಬಹುದು. ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವನ್ನು 5ನೇ ಮನೆಯಲ್ಲಿ ಇರಿಸಿರುವುದರಿಂದ ಈ ವಾರ ನಿಮ್ಮ ಕುಟುಂಬದಲ್ಲಿ ಹಬ್ಬದ ವಾತಾವರಣವಿರುತ್ತದೆ ಮತ್ತು ಎಲ್ಲಾ ಸದಸ್ಯರು ಸಂತೋಷವಾಗಿ ಕಾಣುತ್ತಾರೆ. ಕುಟುಂಬದಲ್ಲಿನ ಜನರ ಸಂತೋಷವನ್ನು ನೋಡಿ ನಿಮ್ಮ ಮುಖದಲ್ಲಿ ಒಂದು ನಗು ಕಾಣಿಸಿಕೊಳ್ಳುತ್ತದೆ ಮತ್ತು ಕೌಟುಂಬಿಕ ಸಂತೋಷವನ್ನು ಸಾಧಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ 3ನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವುದರಿಂದ ಈ ವಾರ ಕಚೇರಿಯಲ್ಲಿ ನೀವು ಈಗಾಗಲೇ ಬಯಸಿದಂತಹ ಕೆಲಸದ ಯೋಜನೆಯು ನಿಮಗೆ ಮಾತ್ರ ಸಿಗಬಹುದು. ಆದ್ದರಿಂದ ಈಗ ಅದರ ಜವಾಬ್ದಾರಿಯನ್ನು ಪಡೆಯುವುದರಿಂದಾಗಿ ಈ ಸಮಯದಲ್ಲಿ ನಿಮ್ಮ ಮನಸ್ಸು ಸಂತೋಷವಾಗುತ್ತದೆ. ಅದರ ಹೊಳಪು ನಿಮ್ಮ ಮುಖದ ಸೌಂದರ್ಯವನ್ನು ಹೆಚ್ಚಿಸುವ ಕೆಲಸ ಮಾಡುತ್ತದೆ. ಈ ಉತ್ತಮ ಸಮಯವನ್ನು ಜೀವಿಸುವಾಗ ಅದರ ಸೂಕ್ತ ಪ್ರಯೋಜನಗಳನ್ನು ತೆಗೆದುಕೊಳ್ಳುವತ್ತ ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸಿ. ಈ ವಾರ ಅನೇಕ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣದ ಆಸೆ ಈಡೇರುತ್ತದೆ. ಆದರೆ ಇದಕ್ಕಾಗಿ ಅವರು ತಮ್ಮ ಹಾದಿಯಲ್ಲಿ ಬರುವ ಅನೇಕ ಸವಾಲುಗಳನ್ನು ಸಹ ಎದುರಿಸಬೇಕಾಗುತ್ತದೆ. ಈಗ ನಿಮಗೆ ಗುರುಬಲ ರಾಹುಬಲ ಎರಡೂ ಇದೆ. ಅವಕಾಶಗಳು ನಿಮ್ಮನ್ನು ಹುಡುಕಿ ಬರುವ ಕಾಲ. 7ನೇ ಮನೆಯಲ್ಲಿ ಶುಕ್ರ ಸೂರ್ಯ ಇರುವುದು ಪ್ರೀತಿಪಾತ್ರರೊಂದಿಗೆ ಅಸಮಾಧಾನ ತೋರಿಸುತ್ತದೆ. ಆದರೂ ನೀವು ಕೂಡ ಕೊಂಚ ಸೋಲಬೇಕು. ನಿಮ್ಮ ಪ್ರೀತಿ ಪಾತ್ರರಿಗೆ ಸಮಯ ಕೊಡಬೇಕು. ಹಣದ ಹರಿವು ಉತ್ತಮವಾಗಿದೆ. ಹೊಸ ಕೆಲಸ, ಬಡ್ತಿ, ಅರ್ಹರಿಗೆ ವಿವಾಹ ಯೋಗ ಮುಂತಾದ ಶುಭಫಲಗಳು ಇವೆ. ನೀವು ತುಂಬಾ ಸಮಯದಿಂದ ಕೆಲಸ ಹುಡುಕುತ್ತಿದ್ದರೆ ಈ ವಾರ ನಿಮಗೆ ಉತ್ತಮವಾಗಿದೆ. ವ್ಯಾಪಾರಿಗಳು ಧನ ಲಾಭ ಪಡೆಯುತ್ತೀರಿ. ನೀವು ಕೆಲಸದ ಜೊತೆಗೆ ಕುಟುಂಬದ ಕಡೆಗೆ ಗಮನಹರಿಸಿ. ಆರ್ಥಿಕ ಸ್ಥಿತಿ ತುಂಬಾ ಚೆನ್ನಾಗಿರಲಿದೆ. ಆರೋಗ್ಯ ವಿಷಯದಲ್ಲಿ ನಿರ್ಲಕ್ಷ್ಯ ಮಾಡಿ. 2 ಗ್ರಹಗಳು ಚಿಹ್ನೆಗಳನ್ನು ಬದಲಾಯಿಸುತ್ತಿರುವುದರಿಂದ ಜುಲೈ 3ನೇ ವಾರವು ತುಂಬಾ ಸಕ್ರಿಯವಾಗಿರುತ್ತದೆ. ಸೂರ್ಯ ಮತ್ತು ಬುಧ. ವಾರ ಪ್ರಾರಂಭವಾದಾಗ ಹುಣ್ಣಿಮೆಯು ನಿಮ್ಮ ಚಿಹ್ನೆಯಲ್ಲಿ ಮೂಡುತ್ತದೆ. ಇದು ನಿಮ್ಮನ್ನು ಸ್ವಲ್ಪ ದುರ್ಬಲಗೊಳಿಸುತ್ತದೆ ಮತ್ತು ನಿಮ್ಮ ಸುತ್ತಮುತ್ತಲಿನ ಕಡೆಗೆ ನಿಮ್ಮ ಪ್ರತಿಕ್ರಿಯೆಗಳು ಹೆಚ್ಚು ಭಾವನಾತ್ಮಕವಾಗಿರುತ್ತವೆ. ಮಕರ ಸಂಕ್ರಾಂತಿಯಾಗಿರುವುದರಿಂದ ನೀವು ಸಾಮಾನ್ಯವಾಗಿ ಭಾವೋದ್ವೇಗಕ್ಕೆ ಒಳಗಾಗದ ಭೂಮಿಯ ಚಿಹ್ನೆ, ಆದರೆ ಈ ಹುಣ್ಣಿಮೆಯು ನಿಮ್ಮನ್ನು ಭೇದಿಸುವ ಶಕ್ತಿಯನ್ನು ಹೊಂದಿದೆ. ಇದರಿಂದ ನೀವು ಜೀವನವನ್ನು ವಿಭಿನ್ನ ದೃಷ್ಟಿಕೋನದಿಂದ ನೋಡಬಹುದು. ನೀವು ಬಿಕ್ಕಟ್ಟಿನ ಮೂಲಕ ಹೋಗುತ್ತಿದ್ದರೆ ಅದು ಶೀಘ್ರದಲ್ಲೇ ಕೊನೆಗೊಳ್ಳುತ್ತದೆ. ಆದ್ದರಿಂದ ಮುಂದಿನ ಅಮಾವಾಸ್ಯೆಯ ದಿನದಂದು ಮುಂದಿನ ನಡೆಯನ್ನು ತೆಗೆದುಕೊಳ್ಳಲು ನೀವು ತಾಳ್ಮೆಯಿಂದ ಕಾಯಬಹುದು. ಸೂರ್ಯನು 22ನೇ ತಾರೀಕಿನಂದು ಸಿಂಹ ರಾಶಿಯೊಳಗೆ ಚಲಿಸುತ್ತಾನೆ ಮತ್ತು ಮರುದಿನವೇ ಪ್ಲೂಟೋದೊಂದಿಗೆ ವಿರೋಧವನ್ನು ಹೊಂದುತ್ತಾನೆ. ಇದು ನಿಮ್ಮ ಹಣಕಾಸಿನ ಮೇಲೆ ಗಮನವನ್ನು ತರುತ್ತದೆ ಮತ್ತು ನಿಮ್ಮ ಇವೈ ಅಥವಾ ಇತರ ಹಣಕಾಸಿನ ಹೊಣೆಗಾರಿಕೆಗಳ ಕುರಿತು ನೀವು ಜ್ಞಾಪನೆಗಳನ್ನು ಪಡೆಯಬಹುದು. ವಿರೋಧ ಸಂಭವಿಸುವ ದಿನ. ನೀವು ಪಾಲುದಾರರೊಂದಿಗೆ ಹಣ ಮತ್ತು ಸಂಬಂಧದ ನಿಯಮಗಳ ಬಗ್ಗೆ ವಾದಗಳನ್ನು ಹೊಂದಿರುತ್ತೀರಿ. ಆದಾಗ್ಯೂ ಸಂಬಂಧಗಳಲ್ಲಿನ ಶಕ್ತಿಯ ಡೈನಾಮಿಕ್ಸ್ ಅನ್ನು ಅರ್ಥ ಮಾಡಿಕೊಳ್ಳಲು ಈ ಸಾಗಣೆಯು ಒಳ್ಳೆಯದು. ಆದ್ದರಿಂದ ನೀವು ಎಚ್ಚರಿಕೆಯಿಂದ ಚಲಿಸಬೇಕಾಗುತ್ತದೆ. ನಿಮ್ಮ ತೆರಿಗೆ, ಪಿಎಫ್ ಮತ್ತು ಇತರ ಹಣಕಾಸು ಸಾಧನಗಳಿಗೆ ಸಂಬಂಧಿಸಿದಂತೆ ನೀವು ಸ್ವಾಭಾವಿಕವಾಗಿ ಕೆಲವು ಚರ್ಚೆಗಳಲ್ಲಿ ತೊಡಗುತ್ತೀರಿ. ಬುಧವು 25ನೇ ತಾರೀಕಿನಂದು ಕನ್ಯಾ ರಾಶಿಗೆ ಚಲಿಸುತ್ತದೆ. ಇದು ವಿದೇಶಿ ಸಹಯೋಗದ 9ನೇ ಮನೆಯನ್ನು ಪ್ರಚೋದಿಸುತ್ತದೆ. ಆದ್ದರಿಂದ ನೀವು ವಿದೇಶಿ ಪ್ರಜೆಗಳೊಂದಿಗೆ ಸಾಕಷ್ಟು ಚಟುವಟಿಕೆಯನ್ನು ಹೊಂದಿರುತ್ತೀರಿ, ಏಕೆಂದರೆ 9ನೇ ಮನೆಯು ನೀವು ಅಂತಾರಾಷ್ಟ್ರೀಯ ಗುಂಪಿನೊಂದಿಗೆ ಏನು ಮಾಡಿದರೂ ಸೂಚಿಸುತ್ತದೆ. ಇದು ಅಂತಹ ಜನರೊಂದಿಗೆ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮವಾಗಿರಬಹುದು ಅಥವಾ ವಿದೇಶಿ ಪ್ರಜೆಗಳು ಇರುವ ಕೋರ್ಸ್ಗೆ ದಾಖಲಾಗಬಹುದು. ನಿಮ್ಮ ಕೆಲಸವನ್ನು ಪ್ರಕಟಿಸಲು ನೀವು ಶ್ರಮಿಸುತ್ತೀರಿ ಮತ್ತು ಈ ವಾರದಲ್ಲಿ ನಿಮ್ಮ ಕೆಲಸವು ಗಮನಕ್ಕೆ ಬರುತ್ತದೆ. ಬುಧ ಇಲ್ಲಿರುತ್ತಾನೆ ಮತ್ತು ನೀವು ದೀರ್ಘ ಪ್ರವಾಸಗಳು ಅಥವಾ ಆಧ್ಯಾತ್ಮಿಕ ಪ್ರವಾಸಗಳಿಗೆ ಹೋಗುತ್ತೀರಿ. ಈ ವಾರ ಅದೃಷ್ಟ ಬಣ್ಣ ಕಿತ್ತಳೆ. ಈ ವಾರ ಅದೃಷ್ಟದ ಸಂಖ್ಯೆ 10. ಈ ವಾರ ಅದೃಷ್ಟದ ದಿನ ಗುರುವಾರ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಪ್ರತಿದಿನ 11 ಬಾರಿ ಓಂ ವಾಯುಪುತ್ರಾಯ ನಮಃ ಎಂದು ಜಪಿಸಿ.
ವೀಕ್ಷಕರೇ, ಇದಾಗಿತ್ತು ಮಕರ ರಾಶಿಯ ಜಾತಕದವರ ಜುಲೈ 22ರಿಂದ ಜುಲೈ 28ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.